ಶ್ರೀನಿವಾಸ್ IAS ಅಕಾಡೆಮಿಯ ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಐ ವೆಲ್ಕಮ್ ಯು ಆಲ್ ಟು ಕರೆಂಟ್ ಅಫೇರ್ ಲೆಕ್ಚರ್ಸ್ ಬೈ ಶ್ರೀನಿವಾಸ್ IAS ಅಕಾಡೆಮಿ. ಟುಡೇ ವಿ ವಿಲ್ ಕಂಟಿನ್ಯೂ ವಿತ್ 2 ಟಾಪಿಕ್ಸ್. ಇವತ್ತು ನಾವು 2 ಟಾಪಿಕ್ ಬಗ್ಗೆ ಮಾತಾಡೋಣ. ಇವತ್ತಿನ ಮೊದಲನೆಯ ಟಾಪಿಕ್ ಬಂದ್ಬಿಟ್ಟು ನೋಡಿ, ಅಪ್ನಾ ಆಪ್ ಅಂತ ಇದೆ. ಇದನ್ನ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದವರು ಲಾಂಚ್ ಮಾಡಿರುವಂತ ಒಂದು ಆಪ್. ಈ ಆಪ್ನ ಹೆಸರು ಅಪ್ನಾ ಆಪ್ ಅಂತ ಹೇಳ್ಬೋದು, ಅಥವಾ ಅಪ್ನಾ ಘರ್ ಅಂತ ಹೇಳ್ಬೋದು. ಈ ಒಂದು ಯೋಜನೆಯನ್ನ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಟ್ರಕ್ ಚಾಲಕರಿಗೆ, ಎಸ್ಪೆಷಲಿ ಟ್ರಕ್ ಚಾಲಕರಿಗೆ ಸುರಕ್ಷಿತವಾಗಿ ಅಥವಾ ಅವರ ಸುರಕ್ಷಿತಗೋಸ್ಕರ ಅಂತಂದ್ರೆ ಏನಾಗುತ್ತೆ ನೋಡಿ, ನಿಮ್ಗೆ ಗೊತ್ತಿದೆ, ಟ್ರಕ್ ಅಲ್ಲಿ ಓಡಾಡ್ತಾ ಇರುವಂತ ಜನರಿಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಅವ್ರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ತಾರೆ. ಅವ್ರಿಗೆ ಅಲ್ಲಿ ಫ್ರೆಶ್ ಆಗೋಕೆ ಅಥವಾ ಒಂದ್ ಸ್ವಲ್ಪ ಮುಖ ತೊಳ್ಕೊಳ್ಳೋಕೆ ಅಥವಾ ಎಲ್ಲಾದ್ರೂ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂದ್ರೆ ಅವ್ರ ಹತ್ರ ತುಂಬಾ ಚೆನ್ನಾಗಿರುವಂತ ಫೆಸಿಲಿಟೀಸ್ ಇರೋದಿಲ್ಲ. ಯಾವುದೇ ವಿಶ್ರಾಂತಿ ಮಾಡ್ಬೇಕು ಅಂದ್ರೆ ಆ ಥರ ಸೌಲಭ್ಯಗಳು ಏನೂ ಇರ್ಲಿಲ್ಲ. ಸೊ ಅದಕ್ಕೋಸ್ಕರನೇ ನಮ್ಮ ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಅವ್ರಿಗೋಸ್ಕರ ಅಂತಂದ್ರೆ ಟ್ರಕ್ ಚಾಲನೆ ಮಾಡ್ತಾ ಇರುವಂತವ್ರಿಗೋಸ್ಕರ ಒಂದು ಚೆನ್ನಾಗಿರುವಂತ, ಒಂದು ಸುರಕ್ಷಿತವಾಗಿರುವಂತ, ಸ್ವಚ್ಛವಾಗಿರುವಂತ, ಅವರಿಗೆ ವಿಶ್ರಾಂತಿ ಮಾಡೋಕೆ ಒಂದು ಸೌಲಭ್ಯಗಳನ್ನ ಅವರು ಏನ್ ಮಾಡ್ತಾ ಇದ್ದಾರೆ, ಒದಗಿಸಿ ಕೊಡ್ತಾ ಇದ್ದಾರೆ. ದ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ has recently launched ಅಪನಾ ಘರ್, a nationwide initiative to provide safe, hygienic and affordable resting facility for truck drivers along the major highways. ಅಂತಂದ್ರೆ ಇದು ಎಲ್ಲಿ ಸಿಗುತ್ತೆ ನಿಮ್ಗೆ ಅಂತಂದ್ರೆ ರಾಷ್ಟ್ರದ ಹೆದ್ದಾರಿಗಳಲ್ಲಿ, ಅಂತಂದ್ರೆ ಹೈವೇಸ್ ಅಂತ ನಾವೇನ್ ಹೇಳ್ತೀವಿ. ಯಾಕೆಂದ್ರೆ ಯೂಶುವಲ್ ಆಗಿ ನೋಡಿ, ಟ್ರಕ್ ಡ್ರೈವರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಹೈವೇಗಳ ಮೇಲೆ ಹೋಗ್ತಾರೆ, ಹೌದಾ? ಸೊ ಹೈವೇಗಳ ಮೇಲೆ ಹೋಗ್ತಾ ಇರುವಂತ ಟ್ರಕ್ ಡ್ರೈವರ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ರಾಜ್ಯ ಸರ್ಕಾರದವರು ಈ ಒಂದು ಯೋಜನೆಯನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ ಬನ್ನಿ. ಫಸ್ಟ್ ಬಂದ್ಬಿಟ್ಟು ಯೋಜನೆಯ ಪ್ರಮಾಣ ಹೇಗಿದೆ ಅಂತಂದ್ರೆ ಜುಲೈ 1, 2025ರಿಂದ ಇದು ಸ್ಟಾರ್ಟ್ ಆಗುತ್ತೆ. ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ನೋಡಿ, 368 ಅಪನಾ ಘರ್ ಘಟಕಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅಷ್ಟೊಂದು ಯೂನಿಟ್ಸ್ ನ ಮಾಡಿದ್ದಾರೆ ಅಂತಂದ್ರೆ ಅಷ್ಟೊಂದು ಜನ, ಅಂದ್ರೆ ಅಷ್ಟೊಂದು ಯೂನಿಟ್ ಅಂತಂದ್ರೆ ಅಷ್ಟೊಂದು ಮೇ ಬಿ ಅಷ್ಟೊಂದು ಪ್ಲೇಸಸ್ ಅಲ್ಲಿ ಇವರು ಮಾಡಿರ್ಬೋದು, ಅಷ್ಟೊಂದು ಜಾಗಗಳಲ್ಲಿ ಇವರು ಮಾಡಿರ್ಬೋದು. ನೋಡಿ ಏನಾಗಿದೆ ಅಂತಂದ್ರೆ 4611 ಹಾಸಿಗೆಗಳು ಲಭ್ಯವಾಗಿರುತ್ತೆ. ಅಂತಂದ್ರೆ ಹೋಗ್ತಾ ಇರುವಂತವ್ರಿಗೆ, ಅವ್ರಿಗೆ ಏನಾದ್ರೂ ಒಂದ್ ಸ್ವಲ್ಪ ವಿಶ್ರಾಂತಿಯನ್ನ ಪಡಿಬೇಕು ಅಂತಂದ್ರೆ ಒಂದು ಹೋಟೆಲ್ ತರಾನೋ, ಒಂದು ಲಾಡ್ಜ್ ತರಾನೋ, ಒಂದು ಚಿಕ್ಕ ಡಾಬಾ ತರಾನೋ ಏನ್ ಮಾಡ್ತಾರೆ ಅಂತಂದ್ರೆ ಅಪನಾ ಘರ್ ಒಂದು ಘಟಕವನ್ನ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಊಟ ಮಾಡಕ್ಕೆ, ಒಂದ್ ಸ್ವಲ್ಪ ಫ್ರೆಶ್ ಆಗಕ್ಕೆ, ವಾಶ್ರೂಮ್ಗೆ ಹೋಗೋಕೆ, ಅದಷ್ಟೇ ಅಲ್ಲದೆ ಏನಾಗುತ್ತಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಮಲ್ಕೊಳ್ಳೋಕೆ, ವಿಶ್ರಾಂತಿ ಪಡ್ಕೊಳ್ಳೋಕೆ ಹಾಸಿಗೆಗಳು ಕೂಡ ಇಲ್ಲಿ ಇರುತ್ತೆ. ಸೊ ಎಲ್ಲಿ ಇರುತ್ತೆ ನೋಡಿ, ಸಾರ್ವಜನಿಕ ವಲಯದ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಅಂತ ಹೇಳ್ತೀವಿ, ಆಯಿಲ್ ಮಾರುಕಟ್ಟೆ ಕಂಪನಿಗಳು ಈ ಇಂಧನ ಪಂಪ್ಗಳಲ್ಲಿ ಬಳಿ ಸ್ಥಾಪನೆಯನ್ನ ಮಾಡ್ತೀವಿ. ಯಾಕೆ ಅಂತಂದ್ರೆ ನೋಡಿ, ಯೂಶುವಲ್ ಆಗಿ ಟ್ರಕ್ಗಳು ಹೋಗ್ತಾ ಇರ್ಬೇಕಾದ್ರೆ ಎಲ್ಲಿ ನಿಂತ್ಕೊಳ್ಳೋ ಸಂಭವ ಇದೆ, ಎಲ್ಲಪ್ಪ ಅಂತಂದ್ರೆ ನಿಮ್ಮ ಮಾರ್ಕೆಟಿಂಗ್ ಕಂಪನೀಸ್ ಇದೆ, ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಇದೆ, ಅಥವಾ ಫ್ಯೂಲ್ ಔಟ್ಲೆಟ್ ಅಂತ ಇದೆ, ನೀವು ಪೆಟ್ರೋಲ್ ಪಂಪ್ಗಳಂತ ಹೇಳ್ತೀರಾ, ಆ ಥರ ಪೆಟ್ರೋಲ್ ಪಂಪ್ಗಳಲ್ಲಿ ಅಥವಾ ಆ ಒಂದು ಸ್ಥಳದ ಹತ್ತಿರ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಅಪನಾ ಘರ್ ಅನ್ನುವಂತ ಒಂದು ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಇದು ನೋಡಿ ಎಲ್ಲೆಲ್ಲಿ ಇರುತ್ತೆ, ನಿಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ, ಈ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಹೆದ್ದಾರಿಗಳ ಬಳಿ ಇದನ್ನ ಏನ್ ಮಾಡ್ತಾ ಇದ್ದೀವಿ, ನಾವು ವಿಸ್ತರಣೆಯನ್ನ ಮಾಡ್ತಾ ಇದ್ದೀವಿ. ಸೊ as of 1st of July 2025 we are around having 386 Apna Ghar units that have been established, and there are around 4,611 beds that are available. Okay, so wherever there are outlets, right, like public sector oil marketing companies like your Indian Oil Petrol Pump or HPCL or Shell companies, where there is a petrol pump, there they are going to make these kind of Apna Ghar units. Okay, and it is spread across national and state highways as well. ಓಕೆ, ಫೆಸಿಲಿಟೀಸ್ ನೋಡಿ ಏನೇನ್ ಸಿಗುತ್ತೆ ಅಂತಂದ್ರೆ ಇವ್ರಿಗೆ ರೆಸ್ಟ್ ಮಾಡೋಕೆ, ಅಂತಂದ್ರೆ ನಿದ್ರೆ ಮಾಡೋಕೆ ಡಾರ್ಮಿಟೀಸ್ ಅಂತ ಹೇಳ್ತೀವಿ, ಸೂಕ್ತ ನಿದ್ರೆಗೆ ಡಾರ್ಮಿಟೀಸ್ ನ ಅವರು ಏನ್ ಮಾಡ್ತಾ ಇದ್ದಾರೆ, ಕಟ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಡಾಬಾಸ್ ಇರುತ್ತೆ, ಊಟಕ್ಕೆ ಡಾಬಾ ಮತ್ತೆ ರೆಸ್ಟೋರೆಂಟ್ಗಳು ಕೂಡ ಇರುತ್ತೆ. ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಅವರಿಗೆ ಅಗ್ಗದ ಊಟ ಅಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಊಟ ಕೂಡ ಅವ್ರಿಗೆ ಸಿಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವರು ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಸ್ವಚ್ಛ ಶೌಚಾಲಯ ಮತ್ತು ಸ್ನಾನ ಗೃಹಗಳು ಅಂತಂದ್ರೆ ಬಾತ್ರೂಮ್ಸ್, ಆಮೇಲೆ ಟಾಯ್ಲೆಟ್ಸ್ಗಳು ಕೂಡ ಮಾಡಿದ್ದಾರೆ. ಸೆಲ್ಫ್ ಕುಕಿಂಗ್ ಏರಿಯಾ ಅಂತಂದ್ರೆ ನೀವು ಸ್ವಯಂವಾಗಿ ಕೂಡ ನೀವು ಅಡಿಗೆಯನ್ನ ಮಾಡ್ಕೋಬಹುದು. ಅಂತಂದ್ರೆ ಒಂದ್ ಸ್ವಲ್ಪ ಗ್ಯಾಸ್ ಇರುತ್ತೆ ಅಥವಾ ಲೈಟ್ಸ್ ಇರುತ್ತೆ, ಏನಾದ್ರೂ ಇರುತ್ತೆ, ನೀವು ನಿಮ್ದೇ ಆದಂತ ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ ನಿಮ್ದೇ ಆಗಿರುವಂತ ಅಕ್ಕಿ ಅಥವಾ ಬೇಳೆನ ತಗೊಂಡು ನೀವು ಕುಕ್ ಕೂಡ ಮಾಡ್ಕೋಬಹುದು. ಅದಷ್ಟೇ ಅಲ್ಲದೆ ನೋಡಿ ಶುದ್ಧ ಕುಡಿಯುವ ನೀರನ್ನ ಕೊಡ್ತಾರೆ. ಸೆಕ್ಯೂರ್ ಅಂಡ್ ಹೈಜಿನಿಕ್ ಅಂತಂದ್ರೆ ಸುರಕ್ಷಿತ ಮತ್ತು ಸ್ವಚ್ಛ ಪರಿಸರವನ್ನ ಅವರು ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಿಮ್ಗೆ ರೆಸ್ಟ್ ಮಾಡ್ಬೇಕು ಅಂತಂದ್ರೆ ನೀವು ಚೆನ್ನಾಗಿರುವಂತಹ ಒಂದು ವಾತಾವರಣದಲ್ಲಿ ಮಾತ್ರ ರೆಸ್ಟ್ ಮಾಡಬಹುದು. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸ್ವಚ್ಛವಾಗಿರುವಂತಹ ಪರಿಸರವನ್ನ ಕೂಡ ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ ಎವ್ರಿ dormant will have, I mean every Apna Ghar unit is going to have a safe resting out, affordable meals, and restaurants like dhabas will be there. There will be clean toilets, bathrooms. They'll also give you an area where you can cook your own food if you want. There will be good drinking water and hygienic environment that they want to
ಪ್ರೊವೈಡ್. ಸೊ ಡಿಜಿಟಲ್ ಸಪೋರ್ಟ್ ಇಸ್ ಆಲ್ಸೋ ದೇರ್ ಅಂತಂದ್ರೆ ನೀವು ನೋಡಿ ವಿಶೇಷ ಅಪನಾ ಘರ್ ಮೊಬೈಲ್ ಆಪ್ ಕೂಡ ಇದೆ ಇಲ್ಲಿ. ಮೊಬೈಲ್ ಇಂದ ಕೂಡ ನಾವು ಡಿಜಿಟಲ್ ಬೆಂಬಲವನ್ನ ಕೂಡ ಅವರು ಕೊಡ್ತಾ ಇದ್ದಾರೆ. ಒಂದು ಮೊಬೈಲ್ ಆಪ್ ಇದೆ, ಆ ಮೊಬೈಲ್ ಆಪ್ ಅನ್ನ ಕೂಡ ನೀವು ಏನ್ ಮಾಡ್ಬೋದು ಅಂತಂದ್ರೆ ಲಾಂಚ್ ಮಾಡ್ಕೋಬಹುದು. ಅದೇನ್ ಮಾಡತ್ತಪ್ಪ ಅಂತಂದ್ರೆ ಡ್ರೈವರ್ಸ್ಗೆ ಅವರು ಏನ್ ಮಾಡ್ಬೋದು, ಹಾಸಿಗೆಯನ್ನ ಬುಕ್ ಮಾಡಬಹುದು. ಅದಷ್ಟೇ ಅಲ್ಲದೆ ರೆಜಿಸ್ಟರ್ ಅಂಡ್ ಟ್ರ್ಯಾಕ್ ಫೆಸಿಲಿಟೀಸ್ ಅಂತಂದ್ರೆ ನೋಂದಣಿ ಹಾಗೂ ಸೌಲಭ್ಯಗಳ ಮಾಹಿತಿ ಕೂಡ ಅವ್ರಿಗೆ ಏನ್ ಮಾಡುತ್ತೆ, ಸಿಗುತ್ತೆ ಅಲ್ಲಿ. ಅದಷ್ಟೇ ಅಲ್ಲದೆ ರಿಯಲ್ ಟೈಮ್ ಅವೈಲಬಿಲಿಟೀಸ್ ಅಂತಂದ್ರೆ ಆ ಒಂದು ಡಾರ್ಮೆಂಟ್ ಅಥವಾ ಆ ಒಂದು ಅಪನಾ ಘರ್ ನಮಗೆ ಸಿಗುತ್ತೋ ಇಲ್ವೋ, ಲಭ್ಯ ಇದೆಯೋ ಇಲ್ವೋ, ತಕ್ಷಣದ ಲಭ್ಯತೆಯ ಪರಿಶೀಲನೆ ಕೂಡ ನಾವೇನ್ ಮಾಡ್ಬೋದು, ಫೋನ್ ಅಲ್ಲಿ ಮಾಡ್ಬೋದು. ಅದ್ರ ಜೊತೆಗೆ ನೀವೇನ್ ಮಾಡ್ಬೋದು ಅಂತಂದ್ರೆ ಅಲ್ಲಿ ಪ್ರತಿಕ್ರಿಯೆ ಏನಿದೆ ಅದನ್ನ ನೀವು ಅಲ್ಲಿ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ, ಅದನ್ನ ಕೂಡ ನೀವು ಏನ್ ಮಾಡ್ಬೋದು, ನೀಡಬಹುದು. ಆಮೇಲೆ ಡ್ರೈವರ್ಸ್ ಆರ್ ರೆಸ್ಪಾಂಡಿಂಗ್ ಪಾಸಿಟಿವ್ಲಿ ಅಂತಂದ್ರೆ ಇಲ್ಲಿ ತನಕ ನೋಡಿದ್ರೆ ಏನಾಗಿದೆ ಅಂದ್ರೆ ಡ್ರೈವರ್ಸ್ ಆರ್ ರೆಸ್ಪಾಂಡಿಂಗ್ ಪ್ರಾಪರ್ಲಿ ವಿತ್ ರೈಸಿಂಗ್ ಡೌನ್ಲೋಡ್ಸ್ ಅಂಡ್ ಆಕ್ಟಿವ್ ಯೂಸೇಜ್ ಅಂತಂದ್ರೆ ತುಂಬಾ ಬಳಕೆ ಆಗ್ತಾ ಇದೆ, ಹೆಚ್ಚಿನ ಬಳಕೆ ಆಗ್ತಾ ಇದೆ, ಹಾಗಾಗಿ ನಮಗೆ ಪ್ರಶಂಸೆ ಕೂಡ ಸಿಗ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬಹುದು. ಸೊ ಯು ಕ್ಯಾನ್ ಇನ್ಸ್ಟಾಲ್ ದಿಸ್ ಆಪ್ ಅಂಡ್ ಯು ಕ್ಯಾನ್ ಬುಕ್ ದ ಬೆಡ್ಸ್, ಯು ಕ್ಯಾನ್ ಟ್ರ್ಯಾಕ್ ಅಂಡ್ ಯು ಕ್ಯಾನ್ ಆಲ್ಸೋ ಸಿ ವೆದರ್ ದ ಬುಕ್ಸ್ the Apana Ghar is available or no. Share your feedback, and it is a very good thing that a lot of truck drivers are using this and ಯೂಸಿಂಗ್ ಇಟ್ ಆಕ್ಟಿವ್ಲಿ. ನೋಡಿ ಇದರಿಂದ ಏನು ನಮಗೆ ಯೋಜನೆಯ ಮಹತ್ವ ಏನು ಅಪ್ಪ ಅಂತಂದ್ರೆ ನೋಡಿ ಏನಾಗುತ್ತೆ ಈ ತರ ಮಾಡೋದ್ರಿಂದ, ಎನ್ಹಾನ್ಸ್ ಸೇಫ್ಟಿ ಅಂಡ್ ಹೆಲ್ದಿ ಅಂಡ್ ಕಂಫರ್ಟಬಲ್ ಟ್ರಕ್ ಡ್ರೈವರ್ಸ್. ಯಾಕೆಂದ್ರೆ ಟ್ರಕ್ ಡ್ರೈವರ್ಸ್ ಯಾಕೆ ನಾವು ಟ್ರಕ್ ಡ್ರೈವರ್ಸ್ ಬಗ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ನ ಕೊಡ್ತಾ ಇದೀವಿ, ಯಾಕೆ ಅಂತಂದ್ರೆ ಅವರು ಸರ್ಕನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಸಪ್ಲೈ ಚೈನ್ ಅಂತ ಏನ್ ಹೇಳ್ತೀವಿ ನಾವು, ಅದನ್ನ ಅವರು ತಗೊಂಡು ಹೋಗ್ತಾರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ. ಅಂತವ್ರು ತಗೊಂಡು ಹೋಗೋರಿಗೆ ಯಾವುದೇ ತರವಾದ ಒಂದು ತೊಂದರೆ ಆಗ್ಬಾರ್ದು, ಅವರಿಗೆ ಒಂದ್ ಸ್ವಲ್ಪ ಆಕ್ಸಿಡೆಂಟ್ ಗಳು ಕಡಿಮೆ ಆಗ್ಬೇಕು. ಏನಾಗುತ್ತೆ ಅಂದ್ರೆ ನೀವು ತುಂಬಾ ದೂರದಲ್ಲಿ ನೀವು ಚಲನೆಯನ್ನ ಮಾಡ್ತಾ ಹೋದ್ರೆ ನಿಮ್ಗೆ ಆಯಾಸ ಆಗುತ್ತೆ, ಆಯಾಸದಿಂದ ಏನಾಗುತ್ತೆ ಅಂತಂದ್ರೆ ಅಪಘಾತಗಳು ಕೂಡ ಆಗಬಹುದು. ಅದನ್ನ ನಾವು ಕಡಿಮೆ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಈ ಅಪನಾ ಘರ್ ಅನ್ನೋ ಯೋಜನೆಯನ್ನ ನಾವು ಮಾಡಿದೀವಿ. ಅದಷ್ಟೇ ಅಲ್ಲದೆ ಏನಾಗುತ್ತೆ ಅಂತಂದ್ರೆ ಕೆಲಸ ಮಾಡುವಂತ ಪರಿಸ್ಥಿತಿ ಏನಾಗುತ್ತೆ ಒಂದ್ ಸ್ವಲ್ಪ ಬೆಳೆಯುತ್ತೆ. ಇಂಥವ್ರಿಗೆ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಸರ್ಕಾರದವರು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ಅವ್ರಿಗೆ ಗೌರವ ಒಂದ್ ಸ್ವಲ್ಪ ಏನಾಗುತ್ತೆ, ಹೆಚ್ಚಾಗುತ್ತೆ. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ, ಅವರ ಕೆಲಸದ ಪರಿಸ್ಥಿತಿಯನ್ನ ಮತ್ತೆ ಗೌರವವನ್ನ ಕೂಡ ಹೆಚ್ಚಿಸ್ತಾ ಇದೀವಿ. ಏನಾಗುತ್ತಪ್ಪ ಅಂತಂದ್ರೆ ನೋಡಿ ಇಲ್ಲಿ ಪಾರ್ಟ್ ಆಫ್ ಗವರ್ಮೆಂಟ್ ಪುಷ್ ಟುವರ್ಡ್ಸ್ ಬೆಟರ್ ಹೈವೇ ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ನಾವು ಹೆದ್ದಾರಿಯ ಲಾಜಿಸ್ಟಿಕ್ ಮೂಲ ಸೌಕರ್ಯಗಳನ್ನ ಏನ್ ಮಾಡ್ತಾ ಇದೀವಿ, ಬಲಪಡಿಸ್ತಾ ಇದೀವಿ. ಅಲ್ಲಿ ಹೋಗುವಂತ ಹೆದ್ದಾರಿಗಳಲ್ಲಿ ಇರುವಂತಹ ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳೇನಿದೆ ಅದನ್ನ ನಾವು ಬಲಪಡಿಸೋದು ಸರ್ಕಾರದ ಒಂದು ದೃಷ್ಟಿಯಿಂದ ಏನಾಗುತ್ತೆ, ಇದು ಮಹತ್ವವಾಗಿರುವಂತದ್ದು ನಾನಿಲ್ಲಿ ಗೊತ್ತಾಗುತ್ತೆ. ಸೊ ಇದು ಒಂದ್ ಸ್ವಲ್ಪ ನಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್. ನೆಕ್ಸ್ಟ್ ನೋಡಿ ಗವರ್ಮೆಂಟ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ಸರ್ಕಾರದ ಹೇಳಿಕೆಗಳು ಏನ್ ಹೇಳ್ತಾ ಇದೆ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಪೆಟ್ರೋಲಿಯಂ ಅಂಡ್ ನ್ಯಾಷನಲ್ ಗ್ಯಾಸ್ ಸುರೇಶ್ ಗೋಪಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ ದ ಇನಿಷಿಯೇಟ್ ರಿಫ್ಲೆಕ್ಟ್ಸ್ ದ ಗವರ್ಮೆಂಟ್ಸ್ ಕಮಿಟ್ಮೆಂಟ್ ಟು ಇಂಪ್ರೂವ್ ವರ್ಕಿಂಗ್ ಕಂಡೀಷನ್ಸ್ ಅಂತಂದ್ರೆ ನಾವೇನ್ ಮಾಡ್ತಾ ಇದೀವಿ, ಈ ಯೋಜನೆಯ ಮೂಲಕ ಟ್ರಕ್ ಚಾಲಕರ ಏನು ಅಂತಂದ್ರೆ ಅವರಿಗೆ ಒಂದ್ ಸ್ವಲ್ಪ ಸುಲಭವಾಗ್ಲಿ, ಅವ್ರಿಗೆ ಕೆಲಸ ಮಾಡುವಂತ ಒಂದು ಪರಿಸ್ಥಿತಿ ಏನಿದೆ ಅದು ಚೆನ್ನಾಗಿರ್ಬೇಕು, ಭದ್ರತೆಯನ್ನ ನಾವ್ ಏನ್ ಮಾಡ್ತಾ ಇದೀವಿ, ತೋರಿಸ್ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ರೆ. ಅದಷ್ಟೇ ಅಲ್ಲದೆ ನೋಡಿ ಟ್ರಕ್ ಡ್ರೈವರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಸಪ್ಲೈ ಚೈನ್ ಅಂತಂದ್ರೆ ನಮ್ಮ ಭಾರತದ ಸರಬರಾಜ ಅಂತ ಏನ್ ಹೇಳ್ತೀವಿ ನಾವು, ಸಪ್ಲೈ ಚೈನ್ ಅಂತ ಹೇಳ್ತೀವಿ, ಅದರ ಏನಂತ ಹೇಳ್ತೀವಿ, ಬೆನ್ನೆಲುಬು ಆಗಿರೋರು ಯಾರು, ಟ್ರಕ್ ಡ್ರೈವರ್ಸ್ಗಳು. ಅವರ ಬಗ್ಗೆ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ ಏನಾಗುತ್ತೆ, ನಮ್ಮ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಥವಾ ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಾಗಿರುವಂತದ್ದು ಇದು ಒಂದು ಮಹತ್ವವಾದಂತ ಯೋಜನೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಓಕೆ, ಇವಾಗ ಮುಂದಿನ ಟಾಪಿಕ್ ಏನಿದೆ ನೋಡಿ, ನಮ್ಮ ಪ್ರಧಾನಿ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಒಂದು ಏಷ್ಯಾ ಖಂಡದಲ್ಲಿಯೇ ಒಂದು ವೈಡೆಸ್ಟ್ 6 ಲೇನ್ ಬ್ರಿಡ್ಜ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಇನಾಗ್ರೇಟ್ ಮಾಡಿದ್ದಾರೆ. ಈ ಬ್ರಿಡ್ಜ್ ನ ಅವರು ಎಲ್ಲಿ, ಸೇತುವೆ ಅಂತ ಹೇಳ್ತೀವಿ ನೋಡಿ, 2025 ಆಗಸ್ಟ್ 22ರಂದು ಬಿಹಾರ್ ಬೇಕುಸರಾಯ್ ಜಿಲ್ಲೆ ಅಲ್ಲಿ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ನೋಡಿ, ಅದು ಶಿಮಾರಿಯಾಯ್ ಗಂಗಾ ಅಂತಂದ್ರೆ ಗಂಗಾ ಆಟ್ ಶಿಮಾರಿಯಾಯ್ ಗಂಗಾ ಧಾಮದಲ್ಲಿ ಎಷ್ಟು ಸೊ ಏನ್ ಮಾಡಿದರೆ, ಏಷ್ಯಾದಲ್ಲಿ ಅತಿ ಅಗಲವಾದಂತ ಏನು 6 ಲೇನ್ ಸೇತುವೆಯನ್ನ ಅವ್ರು ಏನ್ ಮಾಡಿದ್ದಾರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಇದು ಎಲ್ಲಿದೆ ಅಂತ ನೋಡಿ, ಇದು ಬಂದ್ಬಿಟ್ಟು ಬಿಹಾರ ರಾಜ್ಯದಲ್ಲಿ ಇರುವಂತ ಒಂದು ಬೇಕುಸರಾಯ್ ಅನ್ನೋ ಒಂದು ಜಿಲ್ಲೆಯಲ್ಲಿ ಅಲ್ಲಿ ಇರುವಂತಹ ಒಂದು ಗಂಗಾ ಧಾಮ್ ಅಂದ್ರೆ ಸಿಮಾರಿಯಾ ಗಂಗಾ ಧಾಮ್ ಅಂತ ಇದೆ, ಅಲ್ಲಿ ಈ ಒಂದು ಸೇತುವೆನ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಉದ್ಘಾಟನೆಯನ್ನ ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಹಸ್ ಇನಾಗ್ರೇಟೆಡ್ ದ ಏಷ್ಯಾಸ್ ವೈಡೆಸ್ಟ್ 6 ಲೇನ್ ಬ್ರಿಡ್ಜ್ ಓವರ್ ಗಂಗಾ at Simarai Ganga Dham at Begasurai in Bihar, and this happened on August 22nd, 2025. ಇವಾಗ ನೋಡಿ ಏನು ಪ್ರಮುಖ ಅಂಶಗಳು ಅಂತ ಅಂದ್ರೆ, ಈ ಬ್ರಿಡ್ಜ್ ನ ನಾವು ಗಂಗಾ ನದಿಯ ಮೇಲೆ ಇದನ್ನ ನಿರ್ಮಾಣವನ್ನ ನಾವು ಮಾಡಿದ್ದೀವಿ. ಈ ಯೋಜನೆಗೆ ಎಷ್ಟು ಖರ್ಚುಗಳಾಗಿದೆ ಅಂತಂದ್ರೆ 1,871 ಕೋಟಿ ರೂಪಾಯಿಗಳನ್ನ ನಾವೇನ್ ಮಾಡಿದೀವಿ, ಖರ್ಚನ್ನ ಮಾಡಿದೀವಿ ಅಥವಾ ವೆಚ್ಚವನ್ನ ನಾವು ಇಲ್ಲಿ
ನೋಡಬಹುದು. ಅಂತಂದ್ರೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಫೌಂಡೇಶನ್ ಸ್ಟೋನ್ ಅಂತಂದ್ರೆ ಇದರ ಒಂದು ಭೂಮಿ ಪೂಜನೆಯನ್ನ ನೆರವೇರಿಸ್ಕೊಟ್ಟವರು ಯಾರು, ನಮ್ಮ ಪ್ರಧಾನಿ ಅವರೇ. ಯಾವಾಗ ಆಗಿತ್ತಂದ್ರೆ ಇದು ಅಕ್ಟೋಬರ್ 2017ರಲ್ಲಿ ಇದು ಸ್ಟಾರ್ಟ್ ಆಗಿತ್ತು. ಓಕೆ, ಇಟ್ ಕನೆಕ್ಟ್ಸ್ ಅಂತಂದ್ರೆ ಏನ್ ಮಾಡುತ್ತಪ್ಪ ಅಂತಂದ್ರೆ ತುಂಬಾ ಹಳ್ಳಿಗಳನ್ನ ಇದು ಕನೆಕ್ಟ್ ಮಾಡುತ್ತೆ. ಯಾವ ಹಳ್ಳಿಗಳು ನೋಡಿ, ಪಟ್ನಾ ಅಲ್ಲಿರುವಂತ ಮುಕಾಮ್ ಅನುಥಾ ಅನ್ನುವಂತ ಒಂದು ಹಳ್ಳಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇದು ಇದರ ಜೊತೆಗೆ ಸಮೈರಾ ಧಾಮ್ ಬೇಗಾಸುರೈ ಅಲ್ಲಿರುವಂತ ಒಂದು ಹಳ್ಳಿನ ಅಥವಾ ಡಿಸ್ಟ್ರಿಕ್ಟ್ ನ ಅದೇನ್ ಮಾಡುತ್ತಪ್ಪ ಅಂತಂದ್ರೆ ಕನೆಕ್ಟ್ ಮಾಡುತ್ತೆ. ಸೊ ಇದು ಈ ತರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಓಡಾಟಕ್ಕೆ ಅಂತ ಆಗಿರುವಂತ ಒಂದು ಟೈಮ್ ಏನಿದೆ, ಸಮಯ ಏನಿದೆ, ಪ್ರಯಾಣದ ಒಂದು ಸಮಯ ಏನಿದೆ, ಅದೇನಾಗುತ್ತೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಪಟನಾ ಮತ್ತೆ ಬೇಗಾಸುರೈಗೆ ತುಂಬಾ ವೇಗವಾಗಿ ಹೋಗ್ಬೋದು ಈ ಒಂದು ಸೇತುವೆಯಿಂದ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಸೇತುವೆಯನ್ನು ಅವರು ಮಾಡಿದ್ದಾರೆ. Okay, so what is the reason? So if you see, it is built over Ganga River, and it was the foundation was led by the Prime Minister Narendra Modi ji. It connects the Aunta village, that is Mokam Patna, with Simarai Dham of Begasurai, and here this is in Bihar and this is in Patna. So basically what is happening here is that you are able to connect between the Patna Surai and the Patna and Begasurai very easily, and it is going to reduce your travel time, and that is the reason they have been building this particular bridge. ಓಕೆ, ಸೊ ಇನಾಗ್ರೇಷನ್ ಸೆರೆಮನಿ ಉದ್ಘಾಟನೆ ಕಾರ್ಯಕ್ರಮವನ್ನ ಕೂಡ ನೀವು ನೋಡ್ಬೋದು. ಸಿಎಂ ಆಗಿರುವಂತಹ ನಿತೀಶ್ ಕುಮಾರ್ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಜಂಟಿಯಾಗಿ ರಿಬ್ಬನ್ ಅನ್ನ ಕಟ್ ಮಾಡಿದ್ದಾರೆ. ಅಲ್ಲಿರುವಂತಹ ರಿಬ್ಬನ್ ಅನ್ನ ಕಟ್ ಮಾಡಿ, ಡಿಸ್ಪೈಟ್ ಹೆವಿ ರೇನ್, ಅಲ್ಲಿ ತುಂಬಾ ಜೋರಾಗಿ ಮಳೆ ಬಂದ್ರೂ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ನೋಡ್ಬೋದು ತುಂಬಾ ಜನ ಸೇರ್ಕೊಂಡಿದ್ರು. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಅವರು ಏನ್ ಮಾಡ್ತಾರೆ, ನಮ್ಮ ಪ್ರಧಾನಿ ಅವರು ಏನ್ ಮಾಡ್ತಾರೆ, ಸೇತುವೆ ಮೇಲೆ ನಡೆದು ಜನರನ್ನ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾರೆ, ಅಭಿನಂದನೆಗಳನ್ನ ತಿಳಿಸ್ಕೊಡ್ತಾರೆ. ಸೊ ಲೋಕಲ್ಸ್ ಡೆಕೋರೇಟೆಡ್ ದ ಎಂಟೈರ್ ಅಂತಂದ್ರೆ ಶ್ರೀ ಸಿಮಾರೈ ಧಾಮ್ ಏನಿದೆ ಅದನ್ನ ಒಂದು ಹೆಣ್ಣು ಮಗಳ ತರ ಅಥವಾ ಏನಂತ ಹೇಳ್ತೀರಿ, ವಧುವಿನಂತೆ ಅದನ್ನ ಅಲಂಕಾರವನ್ನ ಕೂಡ ಅವರು ಮಾಡಿದ್ರು. ಇವಾಗ ನಾನು ಈಗ ಕ್ಲಾಸ್ ರೆಕಾರ್ಡ್ ಮಾಡ್ತಾ ಇರುವಂತ ಟೈಮ್ ಅಲ್ಲಿ ನಾನು ಬೆಳಗಾಮಲ್ಲಿ ಕೂತ್ಕೊಂಡು ಈ ಕ್ಲಾಸ್ ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಬೆಳಗಾವಿಯಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಅಧಿವೇಶನ ನಡೀತಾ ಇದೆ. ಅಂದ್ರೆ ಸಿದ್ದರಾಮಯ್ಯ ಅವರು, ಸಿಎಂ ಅವರು ಎಲ್ಲರೂ ಬಂದಿದ್ದಾರೆ. ಸೊ ಇವಾಗ ನೀವು ನೋಡಿದ್ರೆ ಬೆಳಗಾಮನ್ನ ಅವ್ರು ಏನ್ ಮಾಡಿದ್ದಾರೆ ಅಥವಾ ಬೆಳಗಾವಿನ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ಇಟ್ಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಇರುವಂತಹ ಸುವರ್ಣಸೌಧವನ್ನ ಅವರು ಎಷ್ಟು ಚೆನ್ನಾಗಿ ಲೈಟ್ ಗಳಿಂದ ಅದನ್ನ ಮಿಂಚಿಸ್ತಾ ಇದ್ದಾರೆ. ಸೊ ಏನಾದ್ರೂ ಈ ತರ ಆಗೋದಿದ್ರೆ ಏನಾಗುತ್ತೆ ಅಂತಂದ್ರೆ ಅಲ್ಲಿರುವಂತ ಸ್ಥಳೀಯರು ಅದನ್ನ ತುಂಬಾ ಚೆನ್ನಾಗಿ ಅಲಂಕಾರವನ್ನ ಮಾಡ್ತಾರೆ. ಸೊ ಇದೇ ತರ ಇವರು ಕೂಡ ಈ ಅಲಂಕಾರವನ್ನ ಮಾಡಿದ್ದಾರೆ. ಓಕೆ, ಇಂಪಾರ್ಟೆನ್ಸ್ ನೋಡಿ ಅಥವಾ ಸೇತುವೆಯ ಮಹತ್ವವನ್ನ ನೋಡಿ. ಏನಾಗುತ್ತೆ, ಅಫಿಷಿಯಲಿ ಸ್ಟೇಟ್ಸ್ ದ ಬ್ರಿಡ್ಜ್ ವಿಲ್ ಇಂಪ್ರೂವ್ಸ್ ಕನೆಕ್ಟಿವಿಟಿ ಅಂತಂದ್ರೆ ಆಬ್ವಿಯಸ್ಲಿ ನಮಗೆ ಗೊತ್ತಾಗ್ತಾ ಇದೆ ನಾವು ಇಲ್ಲಿ ಏನ್ ಮಾಡ್ಬೇಕು ಅಂತ ಇದೀವಿ ಅಂತಂದ್ರೆ ಪ್ರಾದೇಶಿಕ ವ್ಯಾಪಾರವನ್ನ ನಾವು ನಡೆಸಬೇಕು ಅಂತ ಅನ್ಕೊಳ್ತಾ ಇದ್ದೀವಿ. ಹಾಗಾಗಿ ಸಂಪರ್ಕದ ಸೌಲಭ್ಯವನ್ನ ಕೂಡ ನಾವು ಏನ್ ಮಾಡ್ತಾ ಇದೀವಿ, ಕಡಿಮೆಯನ್ನ ಮಾಡ್ತಾ ಇದೀವಿ. ಅಂದ್ರೆ ಸೌಲಭ್ಯವನ್ನ ಕೊಡ್ತಾ ಇದೀವಿ ಅಥವಾ ಸಮಯ ಏನಿದೆ ಅದನ್ನ ನಾವು ಇಲ್ಲಿ ಕಡಿಮೆ ಮಾಡ್ತಾ ಇದೀವಿ. ಇದಷ್ಟೇ ಅಲ್ಲದೆ ನೋಡಿ, ಉದ್ಯೋಗ ಅವಕಾಶಗಳನ್ನ ಕೂಡ ನಾವೇನ್ ಮಾಡ್ತಾ ಇದೀವಿ, ಹೆಚ್ಚಿಸ್ತಾ ಇದೀವಿ. ಆಮೇಲೆ ಕೈಗಾರಿಕೆ ಅಭಿವೃದ್ಧಿ ಸಹಕಾರವನ್ನ ಕೂಡ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಲೋಕಲ್ ಸೆಟ್ ಟ್ರಾವೆಲ್ ಟು ಪಟ್ನಾ ವಾಸ್ ಡಿಫಿಕಲ್ಟ್ ಅರ್ಲಿಯರ್ ಅಂತಂದ್ರೆ ಮುಂಚೆ ಪಟ್ನಾಗೆ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಆದ್ರೆ ಸ್ಥಳೀಯರು ಹೇಳ್ತಾ ಇದ್ದಾರೆ ಇವಾಗ ನಮಗೆ ಪಟ್ನಾಗೆ ಹೋಗ್ಬೇಕು ಅಂತಂದ್ರೆ ಬಹಳ ಸರಳವಾಗಿ ಆಗ್ತಾ ಇದೆ ಮತ್ತೆ ಬಹಳ ವೇಗವಾಗಿ ಕೂಡ ಆಗ್ತಾ ಇದೆ. ಹಾಗಾಗಿ ಹೇಳಿ ಅವರ ಸಂತೋಷವನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ, ವ್ಯಕ್ತವನ್ನ ಪಡಿಸ್ತಾ ಇದ್ದಾರೆ. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು ಅಥವಾ ಇಂಪಾರ್ಟೆಂಟ್ ತುಂಬಾ ಮಹತ್ವವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಜನರ ಪ್ರತಿಕ್ರಿಯೆ ಹೇಗಿದೆ. ಅವರು ಮಳೆ ಇದ್ರೂ ಕೂಡ ಅಂತಂದ್ರೆ ಜನರು ಮಳೆ ಇದ್ರೂ ಕೂಡ ಪ್ರಧಾನಿಯವರನ್ನ ನೋಡೋಕೆ ಕಾಯ್ತಾ ಇದ್ರು ಅಂತ ಹೇಳ್ಬೋದು. ಇದಕ್ಕೆ ಒಂದು ಐತಿಹಾಸಿಕ ದಿನ ಅಂತ ಕೂಡ ನಾವಿಲ್ಲಿ ಕರಿಬಹುದು. ಓಕೆ, ದೇ ಸೆಡ್ ಅ ಲಾಂಗ್ ಪೆಂಡಿಂಗ್ ಡ್ರೀಮ್ ಇಸ್ ಫೈನಲಿ ಕಮ್ ಟ್ರೂ ಅಂತಂದ್ರೆ ದೀರ್ಘಕಾಲದ ಕನಸು ಈಗೇನಾಗಿದೆ ಈಡೇರಿದೆ ಎಂದು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲಿರುವಂತ ಜನ. ಓಕೆ, ಇವತ್ತಿನ ಟಾಪಿಕ್ ಇಷ್ಟು. ಮತ್ತೆ ನಾಳೆ ನಿಮಗೆ ಮತ್ತೆ 2 ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ನ ತಗೊಂಡು ನಾನು ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ನಿಮಗೆ ಏನಾದ್ರೂ ಕ್ಲಾಸ್ ಬಗ್ಗೆ ಇನ್ಫಾರ್ಮೇಶನ್ ಅಥವಾ ನಿಮಗೆ ಏನಾದ್ರೂ ಹಂಚ್ಕೋಬೇಕು ಅಂತ ಅನ್ಸಿದ್ರೆ, ಇನ್ನೂ ಏನಾದ್ರೂ ಕಡಿಮೆ ಇದ್ರೆ ಅದನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಅಥವಾ ನೀವು ಆಜಾದ್ IAS ಅಕಾಡೆಮಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕೂಡ ನಮ್ಮ ಜೊತೆ ನೀವು ಮಾತಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ನಿಮಗೆ 2 ಕರೆಂಟ್ ಅಫೇರ್ ಟಾಪಿಕ್ಸ್ ಜೊತೆಗೆ ಸಿಗ್ತೀನಿ.